ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಇದು ಡೇ 5 ಆಫ್ 21 ಡೇಸ್ ಹಾರ್ಟ್ ಚಾಲೆಂಜ್. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗ್ತಿರೋದು ಪಾರ್ಕಿಂದ. ಸೊ ಮಾರ್ನಿಂಗೇ ಇದು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ವಾಕಿಗೆ ಬಂದೆ. ಚೆನ್ನಾಗಿದೆ, ಇದು ಫ್ರೆಶ್ ಏರಲ್ಲಿ ವಾಕಿಂಗ್ ಮಾಡೋ ಫೀಲೇ ಬೇರೆ, ಹಾಗಾಗಿ ಬಂದಿದ್ದೀನಿ. ರಾಗಿ ಮಾಲ್ ಸಿಕ್ತು ಗೈಸ್. ನೋಡಿ, ಇವತ್ತು ಅಜ್ಜಿ ಇದ್ದಾರೆ ನನ್ನ ಜೊತೆ. ಚೆಸ್ ರಾಗಿ ಮಾಟೆಲ್ಲ ಕುಡಿದು ಇವಾಗ ಅಜ್ಜಿ ಸ್ವಲ್ಪ ತರಕಾರಿ ಎಲ್ಲ ತಗೋತಾ ಇದ್ದಾರೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟೈಮ್ 9:15 ಸೊ ಮನೇಲಿ ವಾಕ್ ಮಾಡೋಕ್ಕೂ ಆಚೆ ಹೋಗಿಂಗ್ ವಾಕ್ ಮಾಡೋಕ್ಕೂ ಸಖತ್ ಡಿಫ್ರೆನ್ಸ್ ಇದೆ ಗೈಸ್. ನನಗೆ ಇವತ್ತು ಅದು ಗೊತ್ತಾಯಿತು. ಇನ್ನೊಂದೇನು ಅಂದರೆ, ನಾನು ಅಲ್ಲಿ ವಾಕಿಂಗ್ ಮಾಡಿ ರಾಗಿ ಮಲ್ಟ್ ಕೊಡಿದೆ ಅಂತ ಹೇಳಿದ್ನಲ್ಲ, ಚೆನ್ನಾಗಿತ್ತು ಗೈಸ್. ನಾನು ಅವ್ರನ್ನ ಕೇಳಿದೆ, ಆಯಿತಾ ಏನೇನು ಹಾಕ್ತೀರಾ ಅದಕ್ಕೆ ಅಂತ. ಅವ್ರು ಹೇಳಿದ್ರು ರಾಗಿನ ನೆನೆಸಿ ಒಣಗಿಸಿ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊತಾರಂತೆ. ಚೆನ್ನಾಗಿತ್ತು ಕುಡಿಯೋಕ್ಕೆ. ಅದಕ್ಕಿನ್ನ ಎಕ್ಸ್ಟ್ರಾ ಪೌಡರ್ ಆ್ಯಡ್ ಮಾಡಿಕೊಂಡು ಲೆಮನ್ ಹಾಕಿ ಕೊಡ್ತಾರೆ. ಸೊ 1 ಕಪ್ 20 ರುಪೀಸ್ ಅಂತೆ. ಚೆನ್ನಾಗಿತ್ತು, ಕುಡಿಬೋದು. ಅಲ್ಲೆಲ್ಲ ಕುಡಿದು ವೆಜಿಟೇಬಲ್ಸ್ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಆಮೇಲೆ ಅಂದರೆ 6.5 ಸ್ಟೆಪ್ಸೇ ಕಂಪ್ಲೀಟ್ ಆಯಿತು ಮಾರ್ನಿಂಗ್ ಇವತ್ತು. ನಾವು ನೆಕ್ಸ್ಟು ಟಿಫನ್ ಮಾಡೋದು ಏನು ಮಾಡ್ತಾರೆ ನೋಡೋಣ ಬನ್ನಿ. ನಮ್ಮ ಅಜ್ಜಿ ಕ್ರಿಯೇಟಿವಿಟಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವಲಕ್ಕಿ ಸುತ್ತ ವಾಟರ್ಮೆಲನ್ ಇಟ್ಟಿದ್ದಾರೆ. ಆಫ್ಟರ್ನೂನ್ ಮೀಲ್ ಚಪಾತಿ, ಪಲ್ಯ, ದಾಲ್. ಇವತ್ತು ಸಂಜೆ ವರ್ಕೌಟ್ ಮುಗೀತು. ಇದು ಸ್ಟ್ರೆಂತ್ ಟ್ರೈನಿಂಗ್ ಅಂತೆ, ಮಸಲ್ಸಿಗೆಲ್ಲ ಸ್ವಲ್ಪ ಸ್ಟ್ರೆಂತ್ ಬರೋಕ್ಕೆ. ಬರೀ ಎಕ್ಸಸೈಸ್ ಮಾಡಿದ್ರೆ ಸಾಲದು, ಮಸಲ್ಸ್ಗೆಲ್ಲ ಸ್ವಲ್ಪ ಶಕ್ತಿ ಬೇಕು ಅಂತ ನಮ್ಮ ಚಿಕ್ಕಮ್ಮ ಇದು ಮಾಡಿಸ್ತಾರೆ. ಇವತ್ತು ಚೆನ್ನಾಗಿತ್ತು, ಹೊಸ ಥರ ಎಕ್ಸಸೈಸ್ ಥರ ಇತ್ತು ಇವತ್ತು. ನನಗೆ ಚೆನ್ನಾಗಿತ್ತು ಗೈಸ್. ನೋಡಿದ್ರಲ್ಲ ವೀಡಿಯೋ ಎಕ್ಸಸೈಸ್ ಮಾಡಿದ್ದು. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೋಗಬೇಕು. ಬನ್ನಿ ಹೋಗೋಣ ಇಲ್ಲಿಗೆ ಅಂತ ಹೇಳ್ತೀನಿ. ಸೊ ವರ್ಕೌಟ್ ಮುಗಿದ್ಮೇಲೆ ಗ್ರೀನ್ ಟೀ, ಸ್ವಲ್ಪ ಅವಲಕ್ಕಿ ಗೈಸ್ ಎಲ್ಲ ಕುತ್ಕೊಂಡು ಇವಾಗ ಡಿಮಾರ್ಟ್ ಕಡೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಗೈಸ್, ಇಲ್ಲಂತೂ ನಾನು ಸಿಕ್ಕಾಪಟ್ಟೆ ಮಳೆ. ಇವಾಗ ಸ್ವಲ್ಪ ಮಳೆ ಸ್ಟಾಪ್ ಆಯಿತು, ಹಾಗಾಗಿ ಹೊರಟೆ. ಹಾಗೂ ಅಂಬ್ರೆಲಾ ಇರಲಿ ಅಂತ ತೊಗೊಂಡಿದ್ದೀನಿ, ಅದಕ್ಕೂ ಎಮರ್ಜೆನ್ಸಿ ಇರಲಿ ಅಂತ. ಐ ಮೀನ್ ಡಿಮಾರ್ಟ್ ನಾವು ಗೈಸ್. ಸೊ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಒಂದು ಹೆಲ್ದಿ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಅದೇ ಶಾಪ್ ಇದು. ಸೊ ನಾನಿಲ್ಲಿ ತೊಗೊಂಡಿದ್ದು ಒಂದು ಸ್ವೀಟ್ ಕಾರ್ನ್ ಮಸಾಲ ಆ್ಯಂಡ್ ಒನ್ ಮೋರ್ ಥಿಂಗ್ ಹೆಸರು ಕಾಳು ಮಸಾಲ. ತುಂಬಾ ಚೆನ್ನಾಗಿತ್ತು ಗೈಸ್. ಡಯಟ್ ಮಾಡೋರ್ಗಂತೂ ಇದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಡಯಟಿಂಗ್, ಒಳ್ಳೆ ಚಾಟ್ಸ್ ಕೂಡ ಸಿಗುತ್ತೆ. ಬಟ್ ನಾನೇನೂ ತಿನ್ನಲಿಲ್ಲ.
ಪ್ರೈಸ್ ಕೂಡ ಎಲ್ಲ ಆಫರ್ಡಬಲ್ ಪ್ರೈಸಲ್ಲೇ ಇದೆ. ಸೊ ಹಾಗಾಗಿ ಮನೆಗೊಂದು ಪಾರ್ಸಲ್ ಕೂಡ ತೊಗೊಂಡೆ. ಇದು ಲೊಕೇಟ್ ಆಗಿರೋದು ಕೃಷ್ಣ ಹೋಟೆಲ್ ಎದುರುಗಡೆನೇ ಇದೆ ಕಾರ್ನರ್ ಅಂಗಡಿ ಗೈಸ್. ನನ್ನ ಲಾಸ್ಟ್ ಮಿಲೆಟಲ್ಲಿ ಪೊಂಗಲ್ ಮಾಡಿದ್ದಾರೆ ನಮ್ಮ ಅಜ್ಜಿ. ನಾನಲ್ಲಿ ತಿನ್ನಲ್ಲ ಸ್ವೀಟ್ ಕಾರ್ನ್ ಮಸಾಲ, ಮನೆಗೆ ಪಾರ್ಸಲ್ ತಂದಿದೆ. ಮುಗೀತು ಗೈಸ್, ಇವಾಗ ಮಲಗ್ತಾ ಇದ್ದೀನಿ. ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಡಿಮಾರ್ಟ್ಗೆ ಹೋಗಿ ಬಂದು ಅಲ್ಲಿ ಒಂದು ಹೆಲ್ತಿ ಇವತ್ತು ಚಾಟ್ಸ್ ತಿಂದೆ, ಸಖತ್ ಖುಷಿ ಆಯಿತು. ಮನೆಗೂ ಪಾರ್ಸಲ್ ತಂದಿದ್ದೆ. ಇವತ್ತು ಡಿಮಾರ್ಟ್ಗೆ ಹೋಗಿ ಮನೆಯಿಂದ ಬಿಡೋ ಅಷ್ಟರಲ್ಲಿ 6.5 ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು. ಡಿಮಾರ್ಟ್ಗೆ ಹೋದ್ಮೇಲೆ ನನ್ನದು ಸ್ಮಾರ್ಟ್ ವಾಚ್ ಕೂಡ ಆಫ್ ಆಗೋಯಿತು. ಸೊ ಫೋನಲ್ಲೇ ಕೌಂಟ್ ಮಾಡಿಕೊಂಡೆ. ಒಂದು 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಇವತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಫಾಲೋ ಮೀ ಆನ್ Instagram ಆಲ್ಸೋ. ಮೈ Instagram ನೇಮ್ ಶೀತಲ್ ಶೆಟ್ಟಿ 807. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಡೇ 5 ಸಕ್ಸಸ್ಫುಲಿ ಮುಗೀತು.